ಕೇಂದ್ರ ಲೋಕಸಭಾ ಕ್ಷೇತ್ರದಲ್ಲೂ ಕೂಡ ಬಿಜೆಪಿ ಅಭ್ಯರ್ಥಿ ಭರ್ಜರಿ ಮತಬೇಟೆಯನ್ನ ಆಡ್ತಾ ಇದ್ದಾರೆ. ಪಿಸಿ ಮೋಹನ್ ಹಾಲಿ ಸಂಸದರು ಕೂಡ ಇವತ್ತು ಭರ್ಜರಿ ಕ್ಯಾಂಪೇನ್ ಅನ್ನು ನಡೆಸ್ತಾ ಇದ್ದಾರೆ ಕ್ಷೇತ್ರ ವ್ಯಾಪ್ತಿಯಲ್ಲಿ. ಪಿಸಿ ಮೋಹನ್ ಅಧಿಕೃತ ಅಭ್ಯರ್ಥಿ. ಬಿಜೆಪಿಯಿಂದ ಮತ್ತೊಂದು ಅವಧಿಗೆ ಕಣಕ್ಕಿಳಿದಿರುವ ಪಿಸಿ ಮೋಹನ್ ಅವರು ಇವತ್ತು ತಮ್ಮ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಜೋರ್ ಪ್ರಚಾರ ಕಾರ್ಯ. ಕಾಂಗ್ರೆಸ್ ಅಭ್ಯರ್ಥಿ ಮನ್ಸೂರ್ ಅಲಿ ಖಾನ್ ಅವರು ಕೂಡ ಪ್ರಚಾರವನ್ನ ನಡೆಸ್ತಾ ಇದ್ದಾರೆ. ಪಿಸಿ ಮೋಹನ್ ಅವರು ದೊಮ್ಮಲೂರಿನ ಸಿದ್ಧಾರ್ಥ ನಗರದಲ್ಲಿ ಮನೆ ಮನೆ ಪ್ರಚಾರವನ್ನ ಮಾಡ್ತಿದ್ದಾರೆ. 3 ಬಾರಿ ಈ ಕ್ಷೇತ್ರದ ಜನತೆ ಆಶೀರ್ವಾದ ಮಾಡಿದ್ದಾರೆ. 4ನೇ ಬಾರಿ ಕೂಡ ಜನರು ಗೆಲ್ಲಿಸುವ ವಿಶ್ವಾಸವಿದೆ ಅಂತ ಹೇಳಿ ಮಾಧ್ಯಮಗಳಿಗೆ ರಿಯಾಕ್ಟ್ ಮಾಡಿದ್ದಾರೆ. ಸಂಸದನಾಗಿ 1,34,000 ಕೋಟಿ ಅನುದಾನವನ್ನ ಕ್ಷೇತ್ರಕ್ಕೆ ತಂದಿದ್ದೇನೆ. ಮೋದಿಯ ಹೆಸರು ಹೇಳ್ಕೊಂಡೆ ನಾನು ಮತವನ್ನ ಕೇಳೋದು ಅಂತ ಹೇಳಿ ಇದೇ ಸಂದರ್ಭದಲ್ಲಿ ಮನ್ಸೂರ್ ಅಲಿ ಖಾನ್ ಅವರ ಹೇಳಿಕೆಗೆ ತಿರುಗೇಟನ್ನ ನೀಡಿದ್ದಾರೆ ಪಿಸಿ ಮೋಹನ್. ಏನು ರಾಜ್ಯದಲ್ಲಿ ಲೋಕಸಭಾ ಚುನಾವಣೆ ಕಾವು ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇರ್ತಕ್ಕಂಥದ್ದು. ಬೆಂಗಳೂರು ಕೇಂದ್ರ ಲೋಕಸಭಾ ಕ್ಷೇತ್ರದಿಂದ ಈ ಬಾರಿಯೂ ಏನು ಪಿಸಿ ಮೋಹನ್ ಅವರು ಮನೆ ಮನೆಗೂ ತಿರುಗಿ ಪ್ರಚಾರವನ್ನು ಮಾಡ್ತಾ ಇದ್ದಾರೆ. ಖುದ್ದು ಅವರು ನಮ್ಮ ಜೊತೆ ಇದ್ದಾರೆ, ಕೇಳೋಣ. ಸರ್, ಪಿಸಿ ಮೋಹನ್ ಅವ್ರಿಗೆ 4ನೇ ಬಾರಿಗೆ ಯಾಕೆ ಈ ಕ್ಷೇತ್ರದ ಜನ ಮತ ನೀಡಬೇಕು? 3 ಬಾರಿ ಬೆಂಗಳೂರು ಸೆಂಟ್ರಲ್ ಕ್ಷೇತ್ರದ ಜನ ನನ್ನನ್ನು ಆಶೀರ್ವಾದ ಮಾಡಿದ್ದಾರೆ. ನನ್ನ ಮೇಲೆ ನಂಬಿಕೆಯನ್ನು ಇಟ್ಟಿದ್ದಾರೆ. ನಾನು ಮಾಡಿರುವಂಥ ಕೆಲಸವನ್ನು ಗುರುತಿಸಿದ್ದಾರೆ. ನನಗೆ ಈ ಬಾರಿ ಬಹಳ ವಿಶ್ವಾಸವಿದೆ. ಕಳೆದ ಬಾರಿಗಿನ ಡಬಲ್ ಮಾರ್ಜಿನಲ್ಲಿ ಗೆಲ್ತೀನಿ ಅಂತ ಹೇಳಿ. ಯಾಕೆ ಅಂತ ಹೇಳಿದ್ರೆ, ಸಂಸದನಾಗಿ ಕಳೆದ 10 ವರ್ಷಗಳಿಂದ ಬೆಂಗಳೂರು ಮಹಾನಗರಕ್ಕೆ 1,30,000 ಕೋಟಿಯ ಅನುದಾನವನ್ನು ತಂದಿದ್ದೇವೆ. ಅದರಲ್ಲೂ ಕೂಡ ಪ್ರಮುಖವಾಗಿ 18,600 ಕೋಟಿಯ ಒಂದು ಹಣವನ್ನು ಒಂದು ಬಜೆಟಲ್ಲಿ ಸಬರ್ಬನ್ ರೈಲಿಗೆ ತಂದಿದ್ದೀನಿ. ಅದನ್ನು ಸತತವಾಗಿ ತರಲಿಕ್ಕೆ ನಾನು ಕಳೆದ 15 ವರ್ಷಗಳಿಂದ ಪಾರ್ಲಿಮೆಂಟ್ ಒಳಗಡೆ ಮತ್ತು ಹೊರಗಡೆ ನಾನು ಹೋರಾಟ ಮಾಡಿಕೊಂಡು ಕೂಡ ಬಂದಿದ್ದೀನಿ. ಅದು ಬಂದಿರೋದು ಬಹಳ ಸಂತೋಷ ಆಗಿದೆ. ಬೆಂಗಳೂರಲ್ಲಿ ಟ್ರಾಫಿಕ್ ಸಮಸ್ಯೆ ಕೂಡ ಅದಕ್ಕೆ ಒಂದು ಸ್ವಲ್ಪ ಭಾರ ಕಡಿಮೆ ಆಗುತ್ತೆ ಖಂಡಿತವಾಗಲೂ ಆ ಪ್ರಾಜೆಕ್ಟ್ ಇಂಪ್ಲಿಮೆಂಟ್ ಆದಮೇಲೆ. ಮೆಟ್ರೋಗೆ 26,000 ಕೋಟಿಯ ಹಣವನ್ನು ತಂದಿದ್ದೇವೆ ನಾವು ಸಂಸದರು. ಅದಾದಮೇಲೆ ಸ್ಮಾರ್ಟ್ ಸಿಟಿಯಲ್ಲಿ 1,000 ಕೋಟಿ ರೂಪಾಯಿ ಕೆಲಸವನ್ನು ನಮ್ಮ ಬೆಂಗಳೂರು ಸೆಂಟ್ರಲ್ ಕ್ಷೇತ್ರದಲ್ಲೇ ಮಾಡಿಸಿರೋದು, ಅದು ಕೂಡ ನನಗೆ ಸಂತೋಷ ಇದೆ. ಈ ತರಹದ ಹೌಸಿಂಗ್ ಪ್ರಧಾನಮಂತ್ರಿ ಆವಾಸ್ ಯೋಜನೆ, ಸಾವಿರಾರು ಮನೆಗಳನ್ನು ನಾವು ಬೆಂಗಳೂರಲ್ಲಿ ನಮ್ಮ ಕ್ಷೇತ್ರದಲ್ಲೂ ಕೂಡ ಕಟ್ಟಿದ್ವಿ. ಇದೆಲ್ಲವನ್ನು ತೊಗೊಂಡು ನಾವು ಜನಗಳ ಹತ್ರ ಹೋಗ್ತಾ ಇದ್ದೀವಿ. ಜನ ಇವತ್ತು ಮತ್ತೆ ನರೇಂದ್ರ ಮೋದಿ ಅವರು 3ನೇ ಬಾರಿ ಪ್ರಧಾನಮಂತ್ರಿ ಆಗಬೇಕು ಅಂತೇಳಿ ಏನು ಆಸೆ ಇಟ್ಕೊಂಡಿದ್ರು, ಖಂಡಿತವಾಗ್ಲೂ ಅದು ಈಡೇರಿಕೊಂಡು ಇದ್ರಲ್ಲ. ಇದು ಪಿಸಿ ಮೋಹನ್ ಅವರ ಮಾತು. ಪ್ರಧಾನಿ ನರೇಂದ್ರ ಮೋದಿ 3ನೇ ಬಾರಿಗೆ ಪ್ರಧಾನಿಯಾಗೋದು ಎಷ್ಟು ಖಚಿತವೋ 4ನೇ ಬಾರಿ ನಾನು ಈ ಕ್ಷೇತ್ರದಲ್ಲಿ ಗೆಲ್ಲೋದು ಸಹ ಅಷ್ಟೇ ಖಚಿತ ಅನ್ನೋ ಮಾತನ್ನು ಅವ್ರು ಹೇಳ್ತಾ ಇರ್ತಕ್ಕಂಥದ್ದು. ವಿಡಿಯೋ ಜರ್ನಲಿಸ್ಟ್ ಮಹೇಶ್ ಜೊತೆ ನಾಗರಾಜ್ BF ಸಂದ್ರ, ರಿಪಬ್ಲಿಕ್ ಟಿವಿ ಕನ್ನಡ, ಬೆಂಗಳೂರು.